ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ರೀಸೆಂಟಾಗಿ ಹೇಳ್ದಂಗೆ ಇದ್ರ ಜೊತೆಗೆ ಒಂದು ಒಳ್ಳೆಯ ಬಿಸ್ನೆಸ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಏನು ಎತ್ತ ಅಂತ ಹೇಳಿ ನನ್ನ ನೆಕ್ಸ್ಟ್ ವೀಕ್ ಬರುವಂಥ ವಿಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಮಾಮೂಲಿ ಲೇಡೀಸ್ಗೆಲ್ಲ ಯಾವ್ದು ಅನುಕೂಲ ಆಗುತ್ತೋ ಅದೇ ಥರದ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರು ಜಾಯಿನ್ ಆಗಬೇಕು ಅಂತ ಇರೋರು ಜಾಯಿನ್ ಆಗಿ, ಇಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿ ಎಲ್ಲಾದ್ರೂ ಅದೇ ಥರದ್ದು ಯಾರು ಮಾಡ್ತಾ ಇದ್ದಾರೆ ಬಿಸ್ನೆಸ್ಸು ಅಂದರೆ ಅವ್ರ ಕಡೆಯಿಂದನಾದರೂ ಜಾಯಿನ್ ಆಗ್ಬೋದು. ನೀವು ನನ್ನ ಹತ್ರನೇ ತೊಗೋಬೇಕು, ನನ್ನ ಹತ್ರನೇ ಮಾಡಬೇಕು ಅಂತ ಏನೂ ಇಲ್ಲ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಅದೇನು ಬಿಸ್ನೆಸ್ಸು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಯಾಕಂತಂದರೆ ಈ ಥರದ್ದು ಏನಾದ್ರು ಒಂದು ಮನೇಲಿ ಮಾಡ್ತಾ ಇದ್ರೇ ಆಗೋದು. ಅಟ್ಲೀಸ್ಟ್ ನಿಮ್ಮ ಕೈ ರುಚಿಯಿಂದನೋ ಇಲ್ಲ ನಿಮ್ಗೆ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ನೀವು ಈ ಮುಖಾಂತರ ಪ್ರೂವ್ ಮಾಡ್ಕೊಳ್ಬೋದು. ಒಂದು ಯಾವುದೇ ಒಂದು ಬೆನಿಫಿಟ್ ಇರೋ ಅಂಥದ್ದನ್ನ ಇವಾಗ ಯಾಕಂದರೆ ಟ್ರೆಂಡಿ ಆಗಿರೋದೆಲ್ಲ ಅದೇನೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಡೇ ಟು ಡೇ ನಿಮಗೆ ಗೊತ್ತಾಗುತ್ತೆ. ಡೈಲಿ ಅಡುಗೆ ಮಾಡ್ತೀರಾ, ಅಡುಗೆಯಿಂದ ಏನು ಬೆನಿಫಿಟ್ ಇದೆ, ನಾನು ಅದನ್ನು ಯಾವ ಥರ ಸ್ಟಾರ್ಟ್ ಮಾಡ್ಬೋದು, ಯಾವುದನ್ನು ಮಾಡಿದ್ರೆ ನನಗೆ ಸಕ್ಸಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆ ಮುಖಾಂತರ ನೀವು ಅಡುಗೆಲಾದರೂ ಒಂದು ನಿಮ್ಮದೇ ಆದಂಥ ಟ್ರೆಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅದರಲ್ಲಿ ಯಾವುದರಲ್ಲಿ ನೀವು ಮುಂದಿದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಹ್ಯಾಬಿಟ್ಸು ಇಲ್ಲ ನಿಮ್ಮ ಆ್ಯಕ್ಟಿವಿಟೀಲಿ ಏನೇನೋ ನಿಮಗೆ ಗುಣಗಳಿದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ಅದನ್ನೆಲ್ಲ ಅಟ್ಲೀಸ್ಟು ನೀವು ಈ ಯೂಟ್ಯೂಬ್ ಚಾನಲ್ ಮೂಲಕನೋ ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೂಲಕನೋ ಅವ್ರಿಗೆಲ್ಲ ಕೊಟ್ಟು, ಇಲ್ಲ ನಿಮ್ಮ ಮನೇಲೇ ರೆಡಿ ಮಾಡಿ ಆ ಥರ ಒಂದು ನೀವು ಮುಂದೆ ಬರ್ಬೋದು ಅಂತ ಹೇಳ್ತೀನಿ. ಕೆಲವರು ಟೈಲರಿಂಗ್ ಮಾಡಿಕೊಂಡು ಆ ಟೈಲರಿಂಗಲ್ಲೇ ಇರ್ತಾರೆ. ಮತ್ತು ಇನ್ನು ಕೆಲವರು ಕುಚ್ಚು ಕಟ್ಟೋದು ಮತ್ತು ಬ್ಲೌಸ್ ಹೊಲಿಯೋದ್ರಲ್ಲಿ, ಟೈಲರಿಂಗ್ ಅಂದರೆ ಎಲ್ಲ ಥರನೂ ಸೇರ್ಕೊಂಡು ಬಿಡುತ್ತೆ. ಅದ್ರ ಜೊತೆಗೆ ಈಗ ಟ್ರೆಂಡಲ್ಲಿರೋದು ಕೆಲವೆಲ್ಲ ಆ್ಯರಿ ವರ್ಕು ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು ಇದು ಅಂತ ಈ ಥರ ವರ್ಕ್ಗಳೇ ಇದೆ. ಮತ್ತು ಪಾರ್ಲರ್ದು, ಮೇಕಪ್ ಆರ್ಟಿಸ್ಟು ಮತ್ತು ಸ್ಯಾರಿ ಪ್ಲೇಟಿಂಗು, ಈ ಥರ ತರಾವರಿ ಒಂದು ಟ್ರೆಂಡ್ ಇದೆ ಅಂತ ಹೇಳ್ಬೋದು. ಇದ್ರಲ್ಲಿ ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ನಾವು ಹೆಣ್ಮಕ್ಳು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ನಾವು ಯಾವುದೇ ರೀತಿ ನಾವೇ ಇಂಡಿಪೆಂಡೆಂಟಾಗಿ ಲೈಫ್ ಬೇಕಾದ್ರೂ ಲೀಡ್ ಮಾಡ್ತೀವಿ. ಬೇರೆಯವ್ರು ಬೇಕಾದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗ್ಬೋದು. ನಾವು ಮಾತ್ರ ಬೇರೆಯವ್ರ ಮೇಲೆ ಯಾವತ್ತೂ ಲೈಫಲ್ಲಿ ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು. ಯಾಕಂದರೆ ಇವತ್ತಲ್ಲ ನಾಳೆ ನಾವು ಅದನ್ನು ಏನೇ ಒಂದು ಕೆಲಸ ಮಾಡಿರ್ತೀವಲ್ಲ, ಆ ಕೆಲಸದಿಂದನೇ ನಾವು ಮುಂದುವರಿಯೋಕ್ಕಾಗೋದು. ಬೇರೆಯವ್ರ ಹತ್ರ ಕೈ ಚಾಚ್ತಾನೆ ಇದ್ದರೆ ಜೀವನ ಪರ್ಯಂತ ಕೈ ಚಾಚಬೇಕಾಗುತ್ತೆ. ಇಲ್ಲ ನಮ್ಮದೇ ಆದಂಥ ಒಂದು ಅಂಗಡಿನೋ, ಇವಾಗ ಎಲ್ಲರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ ಮೂಲಕನೇ ಎಲ್ರಿಗೂ ಆಲ್ಮೋಸ್ಟ್ ಏನೇನು ಪೇಮೆಂಟ್ ಬರ್ತಾಯಿದೆ ಅಂತ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆಲ್ಲ ಗೊತ್ತು. ಇನ್ನು ಯಾರೆಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅವರೆಲ್ಲನೂ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಯಾಕಂದರೆ ಒಂದೆರಡು ದಿವಸದಲ್ಲಿ ಸಬ್ಸ್ಕ್ರೈಬರ್ನಾಗಲಿ, ವ್ಯೂವರ್ಸ್ನಾಗಲಿ ಮತ್ತು ವಾಚ್ ಅವರ್ಸ್ನಾಗಲಿ ಇವೆಲ್ಲ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಅವ್ರದ್ದೇ ಆದಂಥ ತುಂಬ ಪರಿಶ್ರಮ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಏನು ಜ್ಯುವೆಲರಿ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಡೇ ಟು ಡೇ ನಿಮಗೆ ವಿಡಿಯೋ ಸಿಗ್ತಾ ಇದೆ. ಯಾರೆಲ್ಲ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಅವರು ಯಾರು ಫಂಕ್ಷನ್ನು ಅದು ಇದು ಏನಾರು ಇರುತ್ತಲ್ಲ ಫಂಕ್ಷನ್ಸಲ್ಲಿ, ಮದುವೆ ಮತ್ತು ಮದುವೆ ಹುಡುಗಿಗೆ, ಇನ್ನೊಂದೇನು ಅಂತಂದರೆ ಮೇಕಪ್ ಆರ್ಟಿಸ್ಟ್ಗಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಯಾರು ಪಾರ್ಲರ್ ಇಟ್ಟಿರೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಅವರೆಲ್ಲ ಇದನ್ನು ತೊಗೊಂಡು ಬೇಕಾದ್ರೆ ಅವ್ರು ಏನಾರು ಬಂದು ಯಾರು ಬ್ರೈಡಲ್ ಹುಡುಗಿ ಇರ್ತಾಳಲ್ಲ, ಮದುವೆ ಹುಡುಗಿ, ಅವ್ರಿಗೆಲ್ಲ ಮದುವೆಗಳಿಗೆಲ್ಲ ಇವರು ಬಾಡಿಗೆಗೆ ಬೇಕಾದ್ರೂ ಕೊಡ್ಬೋದು. ಮತ್ತು ಬಳೆ ಶಾಪ್ ಅವ್ರು ಬೇಕಾದ್ರೂ ತೊಗೊಳ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಇದು ಲೈಕ್ ಆಗುತ್ತಲ್ಲ ಅವರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂದು ಸ್ವಲ್ಪ ವಾಚ್ ಅವರ್ಸ್ ಇನ್ನು ಈಗ ಜಸ್ಟ್ 100 ಅವರ್ಸ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಇನ್ನು ನಾನು ಎಷ್ಟು ಮಾಡಬೇಕು ಅಂತ. ವಿಡಿಯೋಸ್ ಏನೋ ಡೇ ಟು ಡೇ ಅಪ್ಲೋಡ್ ಆಗ್ತಾ ಇದೆ, ಬಟ್ ವಾಚ್ ಅವರಲ್ಲಿ ಸ್ವಲ್ಪ ಹಿಂದೆ ಇದ್ದೀನಿ ಅಂತ ಹೇಳ್ಬೋದು. ಅದನ್ನು ನಾನು ಮೋಟಿವೇಶನ್ ಆಗಿ ತೊಗೊಂಡು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.